ನಿನ್ನೆ ಸಂಜೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂತ ಕಾಲ್ತುಳಿತ 11 ಮಂದಿ ಬಲಿಯಾಗಿದ್ದಾರೆ. ರಾಜಕಾರಣಿಗಳ ಪ್ರತಿಷ್ಠೆಗೆ ಹಾಗಾದ್ರೆ 11 ಅಮಾಯಕರ ಬಲಿಯಾಯ್ತಾ? ಪೊಲೀಸರು ಸಲಹೆ ಕೊಟ್ಟಿದ್ರು, ಇಷ್ಟು ಕಡಿಮೆ ಟೈಮಲ್ಲಿ ಇಷ್ಟು ದೊಡ್ಡ ಪ್ರೋಗ್ರಾಮ್ ಅನ್ನ ನಿಭಾಯಿಸೋದು ಕಷ್ಟ, ಸಮಯವೂ ಇಲ್ಲ, ಅಷ್ಟು ಫೋರ್ಸ್ ಕೂಡ ಇಲ್ಲ. ಒಂದು ಅಂದಾಜು ಪೊಲೀಸರಿಗೂ ಇತ್ತು. ಫೈನಲ್ ಗೆದ್ದ ನಂತರ ಇಡೀ ರಾತ್ರಿ ಸೆಲೆಬ್ರೇಷನ್ ನಡೀತಲ್ಲ, ಅದನ್ನೇ ಹ್ಯಾಂಡಲ್ ಮಾಡೋದು ಪೊಲೀಸರಿಗೆ ಬಹಳ ದೊಡ್ಡ ಸವಾಲಾಗಿತ್ತು. ಇನ್ನು ಸೆಲೆಬ್ರೇಷನ್ ಅಂತ ಅಂದಾಗ RCB ಟೀಮೇ ಬರುತ್ತೆ, ಕಪ್ ಬರುತ್ತೆ ಅಂದಾಗ ಅಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತ ಪೊಲೀಸರಿಗೆ ಗೊತ್ತಿತ್ತು. ಆಲ್ ಆಫ್ ಅ ಸಡನ್ ಆ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪೊಲೀಸರು ಹೇಳಿದ್ರು. ಇಂಥದ್ದೊಂದು ಕಾರ್ಯಕ್ರಮ ಬೇಡ, ಈಗ ಬೇಡ, ಸ್ವಲ್ಪ ಸಮಯ ಬೇಕಾಗತ್ತೆ ಅಂತ ಅದನ್ನ ಧಿಕ್ಕರಿಸಿದ್ರು. ಪೊಲೀಸರ ಸಲಹೆಯನ್ನ ಕನ್ಸಿಡರ್ ಮಾಡಿಲ್ಲ. ಹಾಗಾದ್ರೆ ಅದೇ ಈ ಘಟನೆಗೆ ಕಾರಣ ಆಯ್ತಾ? ಹಿರಿಯ ಅಧಿಕಾರಿಗಳು ಬೇಡ ಅಂತ ಹೇಳಿದ್ರು ಕೂಡ ಕೇಳಲಿಲ್ವಾ? ಯಾರು ಕೇಳಲಿಲ್ಲ? ಯಾರು ಹುಮ್ಮತನ ಮಾಡಿದ್ದಿಲ್ಲಿ? ಪೊಲೀಸರ ಸಲಹೆ ಧಿಕ್ಕರಿಸಿದ್ದೇ ಈ ದುರಂತಕ್ಕೆ ಕಾರಣವಾಯ್ತಾ? ಅಧಿಕಾರಿಗಳ ಮಾತನ್ನೇ ಸಚಿವರು ಧಿಕ್ಕರಿಸಿದ್ರ? ಮತ್ತೊಂದು ಕಡೆ ಎರಡೆರಡು ಕಡೆ ಯಾಕೆ ಕಾರ್ಯಕ್ರಮ ಮಾಡಿದ್ರಿ? ವಿಧಾನಸೌಧದ ಮೆಟ್ಟಿಲ ಮೇಲೆ ಮಾಡಿದಂತ ಕಾರ್ಯಕ್ರಮ ಯಾರಿಗೂ ಎಂಟ್ರಿ ಇಲ್ಲ, ಸರ್ಕಾರದ ಮಂದಿಗೆ ಮಾತ್ರ ಎಂಟ್ರಿ. ಅವರವರ ಕುಟುಂಬದವರಿದ್ರು, ಫೋಟೋ ಸೆಷನ್ ಮಾಡ್ಕೋತಾ ಇದ್ರು. ಇಲ್ಲಿ ಬೆಳಿಗ್ಗೆನಿಂದ ಬಿಸಿಲು ಮಳೆ ಅಂತ ಕಾಯ್ತಾ ನಿಂತಿದ್ರಲ್ಲ ಜನರು, ಅವ್ರ ಬಗ್ಗೆ ಯಾರು ಕೇರ್ ತಗೊಂಡ್ರು? ಅವರ ಭದ್ರತೆ ಬಗ್ಗೆ, ಸುರಕ್ಷತೆ ಬಗ್ಗೆ ಯಾರು ಕೇರ್ ತಗೊಂಡ್ರು? ಇರೋ ಬರೋ ಫೋರ್ಸ್ನೆಲ್ಲ ವಿಧಾನಸೌಧದಲ್ಲಿ ಹಾಕೊಂಡು ತಮ್ಮ ಕುಟುಂಬದವರನ್ನ ಕರ್ಕೊಂಡು ಬಂದು ಅಲ್ಲಿ ಸೆಲ್ಫಿ ಕ್ಲಿಕ್ಕಿಸ್ಕೊತಾ ಇದ್ರು, ಫೋಟೋ ಸೆಷನ್ ನಡೀತಾ ಇತ್ತು. ಇಲ್ಲಿಂತ ದುರಂತ ನಡೆದಿದೆ ಅಂತ ಅಂದ ಮೇಲೂ ಕೂಡ ಕಾರ್ಯಕ್ರಮ ನಡೀತಾ ಇತ್ತು. ಅದನ್ನೇ ಈಗ ವಿಪಕ್ಷದವ್ರು ಪ್ರಶ್ನೆ ಮಾಡ್ತಾ ಇರೋದು. ಅಲ್ಲಿ ಸ್ಟೇಡಿಯಂನಲ್ಲೂ ಕೂಡ ಕಾರ್ಯಕ್ರಮ ನಡೆದಿದೆ ಈ ದುರಂತ ಅಂತ ಅಂದ ಮೇಲೂ ಸಹ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಅಸಹಜ ಸಾವು ಅಂತ ಸೆಕ್ಷನ್ ಅಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಪ್ರತಿ ಸಾವಿನ ಬಗ್ಗೆ ಪ್ರತ್ಯೇಕ ಪ್ರಕರಣ ದಾಖಲಿಸಿದ್ದಾರೆ. 11 ಕೇಸ್ ದಾಖಲಾಗಿದೆ. ಅಸಹಜ ಸಾವು ಪ್ರಕರಣ ಕೇಸ್ ಹಾಕೊಂಡು ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರಿಂದ ಕಾಲ್ತುಳಿತದ ತನಿಖೆ ಈಗ ಹೇಗಾಯ್ತು, ಏನಾಯ್ತು, ಎಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ತನಿಖೆ ಈಗ ನಡೆಯುತ್ತೆ. 11 ಜನ ಬಲಿಯಾಗಿದ್ದಾರೆ. 47 ಜನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಎಷ್ಟೋ ಜನ ಅನ್ಕಾನ್ಶಿಯಸ್ ಇದ್ದಾರೆ. ಇನ್ನು ಅವ್ರಿಗೋಸ್ಕರ ಹೊರಗಡೆ ಪೋಷಕರು ನಿಂತ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕದಲ್ಲಿ. ಈಗಾಗಲೇ ಮೃತಪಟ್ಟಂತ 11 ಮಂದಿ ಅವರ ಕುಟುಂಬದವರ ಗೋಳಾಟ, ಒಬ್ಬೊಬ್ಬರದು ಒಂದೊಂದು ಕಣ್ಣೀರ ಕತೆ. ಮತ್ತೊಂದು ಕಡೆ 47 ಮಂದಿ ಆಸ್ಪತ್ರೆ ಸೇರಿದ್ದಾರೆ. ಸಂಭ್ರಮ ತಂದಿಟ್ಟಂತಹ ಕಂಟಕ ಇದು. ನೆನ್ನೆ ಇಷ್ಟೊತ್ತಿಗಿದ್ದ ಸಂಭ್ರಮ ಎಂತದ್ದು? ಜರ್ಸಿ ಖರೀದಿಯಲ್ಲಿ ಬ್ಯುಸಿಯಾಗಿದ್ರು ಜನ. RCB ಜರ್ಸಿ ಹಾಕೊಂಡೇ ನಾವು ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಪರೇಡಲ್ಲಿ ನಾವು ಭಾಗಿಯಾಗ್ತೀವಿ ಅಂತ. ಒಂದೊಂದು ಜರ್ಸಿಗೆ ಬಾಕಿ ದಿನ 150-200 ರೂಪಾಯಿ, ಆದ್ರೆ ನಿನ್ನೆ ದಿನ 500 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇದ್ರು. ಇಷ್ಟು ಜನ ಬರ್ತಾರೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಅಂತ ಈಗ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಅಷ್ಟು ಗೊತ್ತಿರ್ಲಿಲ್ವಾ? ಸಂಭ್ರಮಾಚರಣೆಯಲ್ಲಿ 11 ಮಂದಿ ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾರೆ. ಹೈಕೋರ್ಟ್ನಲ್ಲಿ ಸ್ವಯಂ ಪ್ರೇರಿತ PIL ದಾಖಲಾಗಿದೆ. AG ಅಧಿಕಾರಿಗಳು ಕೋರ್ಟ್ಗೆ ಹಾಜರಿಗೆ ಸೂಚನೆ ಕೊಡಲಾಗಿದೆ. ಮಧ್ಯಾಹ್ನ 2:30ಕ್ಕೆ PIL ವಿಚಾರಣೆ ನಿಗದಿಯಾಗಿದೆ. ನ್ಯಾಯಮೂರ್ತಿ ಕಾಮೇಶ್ವರ ರಾವ್ ನೇತೃತ್ವದ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಬಹಳ ದೊಡ್ಡ ಪ್ರಕರಣ ಇದು. ಇತ್ತೀಚಿನ ವರ್ಷಗಳಲ್ಲಿ ಆದ ದೊಡ್ಡ ಕಾಲ್ತುಳಿತ. ಬೆಂಗಳೂರು ಅನ್ನೋದು ಬ್ರ್ಯಾಂಡ್ ಬೆಂಗಳೂರು. ಬಾಯಿ ತೆಗೆದ್ರೆ ರಾಜಕಾರಣಿಗಳ ಬಾಯಲ್ಲಿ ಬರೋದು ಬ್ರ್ಯಾಂಡ್ ಬೆಂಗಳೂರು. ಬ್ರ್ಯಾಂಡ್ ಬೆಂಗಳೂರಿನ ಮ್ಯಾನೇಜ್ಮೆಂಟ್ ಏನಿದೆ? ಹಾಗಾದ್ರೆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ಇಷ್ಟೊಂದು ತಿಣುಕಾಡಬೇಕಾ? ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಬೇಕಿತ್ತ ಅಂತ ಅವರಿಗಾದ್ರೂ ಅನ್ನಿಸ್ಬೇಕಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.